ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣ ಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಸಂಪುಟ ವಿಸ್ತರಣೆ ಅನ್ನುವ ವಿಚಾರ ಚರ್ಚೆಯಲ್ಲಿರುವಾಗಲೇ, ಹೈಕಮಾಂಡ್ ಯಡಿಯೂರಪ್ಪನವರ ಮನವಿಗೆ ಸೊಪ್ಪು ಹಾಕದಿರುವಾಗಲೇ ಈಗ ಇದ್ದಕ್ಕಿದ್ದಂಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕವನ್ನು ಮಾಡಿ ಯಡಿಯೂರಪ್ಪ ಆದೇಶ ಹೊರಡಿಸಿದ್ದಾರೆ. ಇದರ ಹಿನ್ನೆಲೆಯನ್ನು ಹೇಗೆ ನೋಡಬೇಕು? ಒಂದು ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಯಡಿಯೂರಪ್ಪನವರ ನಡುವಿನ ಸಂಬಂಧ ಹಳಸಿ ಹೋಗಿದೆ. ಆದರೂ ಕೂಡ ಅವರಿಗೆ ಒಳಗಡೆ ಒಂದು ಅನಿವಾರ್ಯತೆ ಕೂಡ ಇದೆ. ಇದು ಎಂತಹ ಅನಿವಾರ್ಯತೆ ಅಂದರೆ, ನಮ್ಮ ಕಡೆ ಒಂದು ಕೂಡಿಕೆ ಅಂತಿರುತ್ತೆ. ಕೂಡಿಕೆ ಗೊತ್ತಾಗಿದೆಯಾ? ಕೂಡಿಕೆ ಅಂದರೆ ವಿದುರ ಮತ್ತು ವಿಧವೆ ಜೊತೆಯಾಗಿ ಬದುಕ್ತಾರೆ. ದರ್ ಇಸ್ ನೋ ಲೀಗಲ್ ಬೈಂಡಿಂಗ್ ಆರ್ ಎ ಸೋಷಿಯಲ್ ಬೈಂಡಿಂಗ್. ಭಾಳ ಅದ್ಭುತವಾದ. ನಮ್ಮ ಕಡೆ ಭಾಳಷ್ಟು ಜನ ಹಿಂದುಳಿದ ವರ್ಗದವರು ಅವರೆಲ್ಲ ಈ ಕೂಡಿಕೆ ಸಂಪ್ರದಾಯ ಇದೆ. ಇದು ಒಂದು ರೀತಿಯ ಕೂಡಿಕೆ, ವಿದುರ ವಿಧವೆ ನಡುವೆ. ಅಂದರೆ ಯಡಿಯೂರಪ್ಪನವರಿಗೂ ಕೂಡ ಈಗ ಬಿ ಜೆ ಪಿಯನ್ನು ಬಿಟ್ಟು ಹೊರಗಡೆ ಬಂದು ಏನೋ ಮಾಡುವ ವಯಸ್ಸಾಗಲಿ, ಶಕ್ತಿ ಆಗಲಿ ಇಲ್ಲ. ಬಿ ಜೆ ಪಿ ಕೂಡ ಸಮಸ್ಯೆ ಇದೆ. ಅಂದರೆ ಯಡಿಯೂರಪ್ಪ ನಂತರ ಯಾರು ಅನ್ನೋ ಪ್ರಶ್ನೆಗೆ ಅವ್ರಿಗೆ ಉತ್ತರನೇ ಸಿಗ್ತಿಲ್ಲ. ಆದರೆ ಯಡಿಯೂರಪ್ಪನವ್ರನ್ನ ಸಂಪೂರ್ಣ ಸರ್ವತಂತ್ರ ಸ್ವತಂತ್ರನಾಗಿ ಬಿಡೋದಕ್ಕೆ ಕೂಡ ಅವರಿಗೆ ಇಷ್ಟ ಇಲ್ಲ. ಸೊ ಆ ಕಾರಣಕ್ಕೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬೇಕು ಅಥವಾ ಬೇಡ ಅಂತ ಹೇಳ್ಬೇಕು. ಅದಿಲ್ಲದೆ ಇವರು ವಿಶೇಷ ವಿಮಾನದಲ್ಲಿ ಹೋಗೋದು, 3-4 ದಿವಸದಲ್ಲಿ 4 ದಿವಸ ಮುಗಿದೋಯ್ತು, 4 ದಿವಸದಲ್ಲಿ ಏನೂ ಆಗಿಲ್ಲ, 3-4 ದಿವಸದಲ್ಲಿ ಮಾಡ್ತೀವಿ, ಹೇಳಿ ಕಳಿಸ್ತೀವಿ ಅಂತ ಅಂದರು. ಇದಕ್ಕಿದ್ದಾಗ ಮೊನ್ನೆ ಭಾಳ ಮುಖ್ಯವಾದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಅವರು ಸಂತೋಷ್ ಜಿ ಅವರು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಿದ್ದು ಭಾನುವಾರ. ಭಾಳ ಮಹತ್ವದ ಬೆಳವಣಿಗೆಗಳು ಭಾನುವಾರ ನಡೆದು, ಸಂತೋಷ್ ಜಿ ಬಂದು ಸುಮಾರು 11 ಗಂಟೆಗಳ ಕಾಲ ಯಡಿಯೂರಪ್ಪನವ್ರ ಜೊತೆ ಮಾತನಾಡಿದ್ರು. ಹಾಗೆಯೇ ಇದಾದ ಮೇಲೆ ವಿಜಯೇಂದ್ರ ಬಂದು ಯಡಿಯೂರಪ್ಪನವ್ರ ಮಾತಾಡಿದ್ರು. ವಿಜಯೇಂದ್ರ ಬಂದಿದ್ದು ಎಲೆಕ್ಷನ್ಗೆ ಸಂಬಂಧ ಅಂತ ಹೇಳಲಾಗ್ತಾ ಇದೆ, ಬಟ್ ಅಲ್ಲ ಅನಿಸುತ್ತೆ. ಯಾಕೆಂದರೆ ಇದರ ನಡುವೆ 2 ದಿವಸ ಮೊದಲು ದಿಢೀರಾಗಿ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದರು ಅಂತ. ಇದೆಲ್ಲ ಏನೋ ಮುನ್ಸೂಚನೆ, ಏನೋ ಬದಲಾವಣೆಯ ಮುನ್ಸೂಚನೆ ಅನ್ನುವ ಅನುಮಾನ ಬರುವ ಹಾಗೆ ಈ ಬೆಳವಣಿಗೆಗಳು ನಡೆದು ಹೋದವು. ಯಡಿಯೂರಪ್ಪ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಕುಳಿತುಕೊಳ್ಳುವಂತಹ ರಾಜಕಾರಣಿ ಅಲ್ಲ ಗೌಡ್ರೆ ಅವರು. ಇದು ಒಂದು ರೀತಿ ಅವರಿಗೆ ಅವಮಾನ. ಈ ಅವಮಾನವನ್ನು ಸಹಿಸಿಕೊಂಡು ಸುಮ್ಮನೆ ಇರುವವರು ಯಡಿಯೂರಪ್ಪ ಅಲ್ಲ. ಆದರೆ ಅವರು ಈಗ ಮತ್ತೇನನ್ನೂ ಮಾಡಲಾರದ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ. ಅದೇ ಮುಂದಿನ ಬೆಳವಣಿಗೆ ಕಾರಣ ಅಂತ ಅನಿಸುತ್ತೆ. ಈಗ ಗಮನಿಸಿದ್ರೆ ಈಗ ಬಂದು ವರದಿ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದಕ್ಕೆ ಈ ತಕ್ಷಣ ಅವರಿಗೆ ಅನುಮತಿ ಸಿಗುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪಕ್ಷದ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ? ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇದೆಯಾ? ಅಥವಾ ಸಂತೋಷಿ ಬಂದು ಏನು ಹೇಳಿದರು? ಭಾಳಷ್ಟು ಮಾಧ್ಯಮಗಳು ಹೊಡೆದ್ಬಿಟ್ಟು ಸಂತೋಷಿ ಬಂದರು, ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿದ್ರು ಅಂತ. ಸೊ ಆದರೆ ಆ ಸೂಚನೆ ಕಾಣ್ತಲ್ಲ. ಯಾಕಂದರೆ ನಡ್ಡಾ ಒಂದು ಮಾತು ಹೇಳಿದರು. ಕರ್ನಾಟಕದ ಉಸ್ತುವಾರಿ, ಹೊಸ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಂದು ಇವ್ರ ಜೊತೆ ಮಾತನಾಡ್ತಾರೆ ಅನ್ನೋ ಮಾತನ್ನು ಹೇಳಿದರು. ಈ ತಕ್ಷಣ ಅರುಣ್ ಸಿಂಗ್ ಬೆಂಗಳೂರಿಗೆ ಬರುವ ಸಾಧ್ಯತೆಗಳೇ ಕಾಣ್ತಲ್ಲ. ನಿನ್ನೆ ಯಾರೋ ಒಬ್ಬರು ಹೇಳಿದ್ದು, ಸೌದಿಯವರು ಯಾರೋ ಹೇಳಿದ್ದು ಕಾಣುತ್ತೆ, ಅರುಣ್ ಸಿಂಗ್ ಅವರು ಡಿಸೆಂಬರ್ 15 ಹೊತ್ತಿಗೆ ಬೆಳಗಾವಿಗೆ ಎಲ್ಲ ಬರುತ್ತಾರೆ ಅಂತ. ಅದೇ ಮೊದಲ ಭೇಟಿ ಅನ್ನುವ ಮಾತನ್ನು ಹೇಳಲಾಗ್ತಾ ಇದೆ. ಸೊ ಅಂದರೆ ಅರುಣ್ ಸಿಂಗ್ ಬರುವವರೆಗೆ ಸಂಪುಟ ವಿಸ್ತರಣೆಗೆ ಅನುಮತಿ ದೊರಕಲ್ವಾ ಅಂತ. ಇದು ಒಂದು ಪ್ರಶ್ನೆ ಇದೆ. ನೀವು ಯೂಶ್ವಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರನ್ನ ಕಳಿಸದೆ ತೀರ್ಮಾನ ತಗೊಳ್ಳಲ್ಲ. ಈ ಮೊದಲು ಮುರಳೀಧರ್ ರಾವ್ ಇದ್ದರು, ಅವ್ರು ಯಡಿಯೂರಪ್ಪನವ್ರಿಗೆ ಹತ್ತಿರ ಇದ್ದರು. ಯಡಿಯೂರಪ್ಪನವರು ಸೂಟ್ ಕೇಸ್ ಫ್ರೆಂಡ್ ಅಂತ ಹೇಳಲಾಗ್ತಾ ಇದ್ದು, ನಡೀತಾ ಇತ್ತು. ಆ ಇನ್ಚಾರ್ಜ್ ಬದಲಾವಣೆ ಮಾಡಿದ್ದು ಕೂಡ ಯಡಿಯೂರಪ್ಪನವ್ರಿಗೆ ಒಂದು ದೊಡ್ಡ ಹೊಡೆತ. ಮುರಳೀಧರ್ ರಾವ್ ಇದ್ದರೆ ಬೇರೆ ರೀತಿ ನಡೀತಾ ಇತ್ತು. ಈ ಹೊಸ ಇನ್ಚಾರ್ಜ್ ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಆ ಸ್ಥಿತಿ ಬದಲಾಗಿದೆ. ಸೊ ಈ ಬದಲಾವಣೆಯನ್ನು ಯಡಿಯೂರಪ್ಪ ಹೇಗೆ ಸ್ವೀಕಾರ ಮಾಡಿದ್ರು ಅದು ಬಹಳ ಮುಖ್ಯವಾದ್ದು. ಅದನ್ನು ನಾವು ಗಮನಿಸೋದಿದ್ದರೆ, ಅವರು ಏನು ಹಲವಾರು ನಿಗಮ ಮಂಡಳಿಗಳ ನೇಮಕವನ್ನು ದಿಢೀರಾಗಿ ಹಿಂದೆ ಮಾಡಿದ್ರಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಅದೇನೇ ಯಡಿಯೂರಪ್ಪ ಪಕ್ಷದ ವರಿಷ್ಠರಿಗೆ ಕೊಟ್ಟ ಉತ್ತರ
ಅಂತ ನಾನು ನಂಬಿದ್ದೇನೆ ಗೌಡ್ರೆ. ಅಂದರೆ ಬಿ ಎಲ್ ಸಂತೋಷ್ ಮತ್ತು ಕಟೀಲ್ ಅವರ ಜೊತೆ ಏನು ಮಾತುಕತೆ ನಂತರ ಅದಾದ ಒಂದೆರಡು ದಿನದಲ್ಲೇ ಈ ಬೆಳವಣಿಗೆ ಆಗಿದೆ. ಇದು ಮೇಲ್ನೋಟಕ್ಕೆ ಅವರ ಜೊತೆ ಚರ್ಚೆ ಮಾಡಿದ ನಂತರದ್ದು ಅಂತ ಅನಿಸಿದ್ರು ಇದರಲ್ಲಿ ಏಕಾಏಕಿ ಯಡಿಯೂರಪ್ಪನವರದೇ ತೀರ್ಮಾನ ಇದೆ ಅಂತ ಅನಿಸುತ್ತಾ? ನನಗೆ ಅನ್ನಿಸುವ ಹಾಗೆ ನಿಗಮ ಮಂಡಳಿಗೆ ನೇಮಕ ಮಾಡಿ ಅಂತ ಪರ್ಮಿಷನನ್ನು ಸಂತೋಷ್ ಕೊಡಲಾರರು. ಸಂತೋಷ್ ಈಸ್ ಎ ಮೆಸೆಂಜರ್, ಪಕ್ಷದ ವರಿಷ್ಠರು ಅವರು. ಬಟ್ ಯಡಿಯೂರಪ್ಪನವರು ನಿಗಮ ಮಂಡಳಿ ನೇಮಕ ಮಾಡ್ತೀನಿ ಅನುಮತಿ ಕೊಡಿ ಅಂತ ಕೇಳಿದರು ಅನ್ನುವ ಸುದ್ದಿ ಎಲ್ಲೂ ಇಲ್ಲ. ಇದನ್ನು ಗಮನಿಸಿದ್ರೆ ಇದು ದಿಢೀರಾಗಿ ನೇಮಕ ಮಾಡಿರ್ಬೇಕು ಅಂತ. ಯಾಕಂದರೆ ಅದಿದ್ದರೆ ಮಾಧ್ಯಮದಲ್ಲಿ ಬರ್ತಾ ಇತ್ತು, ಯಡಿಯೂರಪ್ಪನವರು ನಿಗಮ ಮಂಡಳಿಗೆ ನೇಮಕ ಮಾಡೋದಕ್ಕೆ ಅನುಮತಿಯನ್ನು ಪಕ್ಷದ ವರಿಷ್ಠರನ್ನು ಕೇಳಿದ್ದಾರೆ. ನಮಗದು ಯಾವುದೂ ಕಾಣ್ತಾ ಇಲ್ಲ. ಹಾಗಿದ್ದರೆ ಯಡಿಯೂರಪ್ಪ ಸಿಟ್ಟಿನಿಂದ ಬೇಸರದಿಂದ ವರಿಷ್ಠರ ಮೇಲಿನ ತನ್ನನ್ನು ಕಟ್ಟಿ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಉತ್ತರ ರೂಪದಲ್ಲಿ ಅವರು ನಿಗಮ ಮಂಡಳಿಗಳ ನೇಮಕ ಮಾಡಿದ್ರ ಅಂತ. ಯಡಿಯೂರಪ್ಪನ ಕ್ಯಾರೆಕ್ಟರ್ ಗಮನಿಸಿದರೆ ಎಸ್ ಯು ವಾಂಟ್ ಟು ಗಿವ್ ಎ ಮೆಸೇಜ್, ನಾನಿನ್ನೂ ಪವರ್ಫುಲ್ ಆಗಿದ್ದೇನೆ, ನಾನು ಬೇಕಾದವ್ರನ್ನ ನೇಮಿಸ್ತೀನಿ, ಏನು ಮಾಡ್ತೀರಿ ನೀವು. ಸೊ ಅದು ಇದರ ಜೊತೆ ನೀವು ಇದು ಗಮನಿಸಬೇಕಾದ್ದು, ಒಂದು ಈಗಿರುವ ನಿಗಮ ಮಂಡಳಿಗಳಿಗೆ ನೇಮಕ ಮಾಡ್ತಿರೋದು, ಮತ್ತೊಂದು ಹೊಸ ನಿಗಮವನ್ನು ಅವರು ರಚನೆ ಮಾಡೋದು ಕೊಟ್ಟಿದ್ದು, ಎಸ್ಪೆಷಲಿ ಲಿಂಗಾಯತ್ ಇದು ಅದಕ್ಕೆ 500 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸೊ ಲಿಂಗಾಯತರು ನನ್ನ ಇದ್ದಾರೆ ಅಂತ ತೋರಿಸ್ಕೊಳ್ಳೋದು ಮತ್ತು ತನ್ನನ್ನು ಪದಚ್ಯುತಗೊಳಿಸಿದ್ರೆ ಲಿಂಗಾಯತ್ ಸಮುದಾಯವನ್ನು ಇಟ್ಟುಕೊಂಡು ಏನಾದರೂ ಮಾಡಬಹುದು ಅನ್ನುವ ಕಾರಣವೂ ಇರ್ಬೋದು, ದಿಢೀರಾಗಿ ಅವ್ರನ್ನ ನೇಮಿಸಿದ್ರು. ಮರಾಠ ನಿಗಮ ಬಿಕಾಸ್ ಅದು ಇಲೆಕ್ಷನ್ಗೆ. ಆದರೆ ಇಂಥ ಒಂದು ತೀರ್ಮಾನ, ಇದು ನಾನು ಹೇಳಿದಾಗ ಇದೊಂಥರ ಜೇನು ಹುಟ್ಟಿಗೆ ಕಲ್ಲು ಹೊಡೆದಂಥದ್ದು. ಈಗ ಬೇರೆ ಬೇರೆಯವರು ಕೇಳ್ತಾ ಇದ್ದಾರೆ, ಭಾಳ ಪೊಲಿಟಿಕಲಿ ಇಟ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್. ಇನ್ನೀಗ ಒಕ್ಕಲಿಗರು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ಆಯಿತಾ. ಇದರಿಂದ ನಿಗಮದಿಂದ ಏನಾಗುತ್ತೆ ಅನ್ನೋದು ಬೇರೆ. ನೀವು 500 ಕೋಟಿ ಕೊಡಿ, ಇನ್ನೊಂದು ಕೊಡಿ. ನಾನು ಬೆಳಗ್ಗೆ ನೀವು ಮಾತಾಡ್ತಿದ್ದಾಗೆ, ಸೊ ಈ ನಿಗಮ ಮಂಡಳಿಗಳಿಗೆ ಸಾಲ ಕೊಡೋ ಕೆಲಸ ಇದೆ. ಆ ಕಮ್ಯುನಿಟಿ ಉದ್ಧಾರ ಏನಿದೆ, ಈಗ ಅಲ್ಪಸಂಖ್ಯಾತ ನಿಗಮ ಇದೆ, ಆಟೋಗಳಿಗೆ ಇನ್ನೊಂದು ಕಿಮ್ಮತ್ತು. ಬಹುತೇಕ ಈ ನಿಗಮಗಳು ಕೊಡುವ ಸಾಲಗಳೇನಿದೆ ವಾಪಸ್ಸೇ ಬರಲ್ಲ, ವಾಪಸ್ ಕೇಳೋ ಇದು ಇಲ್ಲ, ಒಂಥರ ಸಹಾಯಧನ ಟೈಪ್, ಯಾರ್ಯಾರು ಬೇಕು ಹಂಚಿಬಿಡೋದು. ಸೊ ನಿಗಮ ಮಂಡಳಿಗಳು ಅದೇ ಕೆಲಸ ಮಾಡ್ತಿರೋದು. ಸೊ ಈಗಲೂ ಕೂಡ ಅದೇ ಆಗ್ಬೋದು ಅಂತ. ಅಂದರೆ ಈ ಲಿಂಗಾಯತ ನಿಗಮ ಅವ್ರಿಗೆ ಬೇಕಾದ ಹಂಚಿಬೋದು. ಸೊ ಅದ್ರ ಆದರೆ ಇದಕ್ಕೆ ಹಿಂದಿರುವ ರಾಜಕೀಯ ಕಾರಣಗಳೇನಿವೆ ಅದು ಪಕ್ಷದ ವರಿಷ್ಠರಿಗೆ ಹೊಡೆದ ಸಡ್ಡು ಅಂತ ನನಗೆ ಅನಿಸುತ್ತೆ. ಈಗೇನು ಇವತ್ತು ಬಂದಿದೆ ಲಿಸ್ಟ್ ಪ್ರಕಟ ಮಾಡಿದ್ದಾರೆ, ಅದರಲ್ಲಿ ಎಲ್ಲೋದ್ರೂ ಕೂಡ ಯಡಿಯೂರಪ್ಪನವರ ಆಪ್ತರೇ ಕಾಣ್ತಾರೆ ನಿಮಗೆ. ಬೇರೆಯವರಿಗೆಲ್ಲ ಇನ್ಯಾರಿಗೂ ಅವಕಾಶ ಕೊಟ್ಟೇ ಇಲ್ಲ. ನೀವು ಆ ಲಿಸ್ಟ್ ಗಮನಿಸ್ತಾ ಹೋದರೆ ಕಾಣುತ್ತೆ. SR ವಿಶ್ವನಾಥ್ ಶಾಸಕರು, ಏಳೆ ರಾಜಕೀಯ ಕಾರ್ಯದರ್ಶಿ ಆದವರು ಅವರಿಗೆ ಬಿಡಿಯನ್ನು ಕೊಟ್ಟಿದ್ದಾರೆ. ಸೊ ಈ ಲಿಸ್ಟ್ನಲ್ಲಿ ತಾರಾ ಅನುರಾಧ ಇರ್ಬೋದು, ಇನ್ನೊಂದು ಎಲ್ಲರೂ ಕೂಡ ಯಡಿಯೂರಪ್ಪನವರ ಸುತ್ತಮುತ್ತಲು ಇರುವವರಿಗೆ ಈ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಕೆಲವು ನಿಗಮಗಳಿಗೆ ಸದಸ್ಯರ ನೇಮಕ ಕೂಡ ಆಗಿದೆ, ಅದು ಕೂಡ ಯಡಿಯೂರಪ್ಪನವರ ಸುತ್ತಮುತ್ತ ಇರೋವರಿಗೆ. ಸೊ ಇದನ್ನು ಪಕ್ಷದ ವರಿಷ್ಠರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು, ಇದನ್ನು ಒಂಥರ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಂತ ಪರಿಗಣಿಸ್ತಾರಾ? ಸೊ ಯಡಿಯೂರಪ್ಪ ಹಠಾವು ಅನ್ನುವ ಒಂದು ಆಂತರಿಕವಾಗಿ ಒಂದು ಹೋರಾಟ ಏನಿದೆ ಅದಕ್ಕೆ ಇನ್ನಷ್ಟು ಪುಷ್ಟಿ ದೊರಕತ್ತಾ? ಸೊ ನನಗನ್ನಿಸುವಾಗ ಆ ಸಾಧ್ಯತೆಗಳು ಕಾಣ್ತವೆ. ಯಾಕಂದರೆ ಪಕ್ಷದ ವರಿಷ್ಠರು ಇದು ಗಂಭೀರವಾಗಿ ಸ್ವೀಕರಿಸ್ತಾರೆ. ಎಸ್ಪೆಷಲಿ ಅಮಿತ್ ಶಾ ಅಂಥವರು, ನಡ್ಡಾ ಅಂಥವ್ರು ಇದನ್ನು ಈಸಿಯಾಗಿ ಅವರು ಒಪ್ಪಿಗೆ ಕೊಟ್ಟರೆ ಬೇರೆ, ಬಟ್ ಅವರು ಒಪ್ಪಿಗೆ ಕೊಟ್ಟರು ಅಂತ ನಮಗೆ ಅನಿಸುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ನಿಗಮ ಮಂಡಳಿಗಳ ನೇಮಕದಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ದರೆ ಈ ಲಿಸ್ಟ್ ಸಂಪೂರ್ಣವಾಗಿ ಹೀಗಿರ್ತಿರಲಿಲ್ಲ. ಬೇರೆಯವರು ಯಾರ್ಯಾರೋ ನೇಮಕ ಆಗುವ ಸಾಧ್ಯತೆಗಳು ಇದ್ದವು, ಅಂದರೆ ಎಲ್ಲ ಗುಂಪುಗಳು ಇನ್ನೊಂದು ಆಧಾರದಲ್ಲಿ. ಇದು ಯಡಿಯೂರಪ್ಪನವರ ಇಂಡಿವಿಜುವಲ್ ಆದ ಅವರ ನಿಷ್ಠೆ ಏನಿದೆ, ಪಕ್ಷ ನಿಷ್ಠೆಗಿಂತ ತಮ್ಮ ನಿಷ್ಠೆಯನ್ನು ಅವರು ಭಾಳ ಪ್ರಮುಖವಾಗಿ ಪರಿಗಣಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಲಿಂಗಾಯತ ನಿಗಮ ಏನಿದೆ, ವೀರಶೈವ ಲಿಂಗಾಯತ ನಿಗಮ, ಅದಕ್ಕೆ ಅವರು ಮಾಡಿರುವ ನೇಮಕ. ಪರಮಶಿವಯ್ಯನವರು ಏನಿದ್ದಾರೆ ಅವ್ರು ಮೂಲ BJP ಅವರು ಏನಲ್ಲ, ಇತ್ತೀಚೆಗೆ BJP ಬಂದಿದ್ದರೂ ಇಲ್ಲ ಗೊತ್ತಿಲ್ಲ ಅವರು, ಬಟ್ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಅವರು ವೀರಶೈವ ಬೇರೆ ಸಂಘಟನೆಗಳಲ್ಲಿ ಇದ್ದವರು. ಕಾಂಗ್ರೆಸ್ನಲ್ಲಿ ಆ ಕಾಲದಲ್ಲಿ ಅವ್ರು ಬಿಟ್ಟು ಬಂಗಾರಪ್ಪನವ್ರ ಜೊತೆ ಇದ್ದರು. ಸೊ ಕಾಂಗ್ರೆಸ್ ನಂಟು ವಾಸನೆ ಅವರಿಗೆ ಜಾಸ್ತಿ.
ಬಂಗಾರಪ್ಪ ಇದಾದ ಮೇಲೆ ತಿಂದರು, ನಂತರ ಯಾವಾಗಲೂ ಬಿ ಜೆ ಪಿ ಬಂದರು ಅಂತ ಅನ್ಸುತ್ತೆ. ಸೊ ಅವ್ರು ನೇಮಕ ಮಾಡಿದ್ದಾರೆ. ಅದು ಯಾರೋ ಚನಂತಿ ಮಠ ಮಾಡೋದಕ್ಕೆ ಹೊರಟಿದ್ರು ಎಮ್ ಎಲ್ ಎ, ಅವರಿಲ್ಲ ಇವರು ಮಾಡಿ ಅನ್ನಂತೆ ಮಾಡಿದ್ರು. ಸೊ ಅಂದರೆ ಈ ರೀತಿ ಇದನ್ನು ಮಾಡಬೇಕಾದ್ರೆ ಇವರು ಪಕ್ಷದ ವರಿಷ್ಠರ ಅನುಮತಿಯನ್ನು ಪಡೆದಿದ್ದಾರೆ ಅಂತ ನನಗನ್ಸಲ್ಲ. ಸೊ ಆದ್ದರಿಂದ ಇದು ಬಿ ಜೆ ಪಿಯ ವರಿಷ್ಠರಿಗೆ ಯಡಿಯೂರಪ್ಪನವರು ಹೊಡೆದ ಸದ್ದು. ನನ್ನಲ್ಲಿ ಇನ್ನೂ ಶಕ್ತಿ ಇದೆ ಅನ್ನುವ ಒಂದು ಮೆಸೇಜನ್ನು ಈ ಮೂಲಕ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅನ್ನೋದು ನನ್ನ ವಿಶ್ಲೇಷಣೆ. ಕೊಟ್ಟರೆ ಓಕೆ. ಸಂಪುಟ ವಿಸ್ತರಣೆ ನೆನೆಗುದಿಗೆ ಬಿದ್ದಿರುವ ಹೊತ್ತಲ್ಲೇ ನಾವು ಮತ್ತೊಂದು ಬೆಳವಣಿಗೆಯನ್ನು ಗಮನಿಸೋದಾದರೆ, ರಮೇಶ್ ಜಾರಕಿಹೊಳಿ ಅವರು ಅಂದರೆ ಬೆಳಗಾವಿಯ ರಾಜಕಾರಣ ಮುನ್ನೆಲೆಗೆ ಬರ್ತಾ ಇರುವಂಗೆ ಕಾಣಿಸ್ತಾ ಇದೆ. ಮತ್ತೆ ಬಿ ಎಲ್ ಸಂತೋಷ್ ಅವರನ್ನ ಜಾರಕಿಹೊಳಿ ಅವರು ಮೀಟ್ ಆಗಿ ಚರ್ಚೆ ಮಾಡ್ತಿರುವಂಥದ್ದು ಈ ಹೊತ್ತಲ್ಲಿ. ಅಂದರೆ ಇದು ಯಡಿಯೂರಪ್ಪನವರ ವಿರುದ್ಧದ ಮತ್ತೊಂದು ಸಂಚ ಹೈಕಮಾಂಡ್ ಕಡೆಯಿಂದ ಯಡಿಯೂರಪ್ಪನವ್ರನ್ನ ಹಣಿಯೋದಕ್ಕೆ ಅಥವಾ ಬದಿಗೆ ಸರಿಸೋದಕ್ಕೆ ಜಾರಕಿಹೊಳಿ ಅವರನ್ನ ಬಳಸಿಕೊಳ್ಳುವ ಕೆಲಸ ಏನಾದರೂ ಆಗ್ತಿದೆಯಾ? ಈ ಹೊತ್ತಲ್ಲಿ ನಿಗಮ ಮಂಡಳಿ ನೇಮಕ ಯಾವ ಥರದ ಪರಿಣಾಮವನ್ನು ಬೀರಬಲ್ಲದು? ಒಂದು, ಯಡಿಯೂರಪ್ಪನವರು ಈ ಅವಧಿಯನ್ನು ತಾವು ಪೂರ್ಣಗೊಳಿಸಲೇಬೇಕು ಅಂತ ಪಟ್ಟಿಡಿದಿದ್ದಾರೆ. ಅವರು ಅದಕ್ಕೆ ಹೇಳಿದ್ದಾರೆ. ಬಟ್ ಪಕ್ಷದ ವರಿಷ್ಠರು ಆಗಿ ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದು 2-2.5 ತಿಂಗಳಿಗೆ 3 ತಿಂಗಳಿಗೆ ಯಡಿಯೂರಪ್ಪನವರಿಗೆ 78 ವರ್ಷಗಳಾಗ್ತವೆ. ಸೊ 78 ವರ್ಷ ಆದಾಗಲಾದರೂ ಅವ್ರು ರಿಪ್ಲೇಸ್ ಮಾಡಬೇಕು ಅನ್ನೋದು ಬಿ ಜೆ ಪಿ ವರಿಷ್ಠರ ಒಂದು ಯೋಚನೆ. ಅವ್ರನ್ನ ರಿಪ್ಲೇಸ್ ಮಾಡಿಬಿಟ್ಟು ಒಂದು ಗೌರವಾನ್ವಿತವಾಗಿ ಯಾವುದೋ ರಾಜ್ಯಪಾಲನ ಇನ್ನೊಂದನ್ನು ಕೂಡ ಮಾಡ್ಬೋದು, ಸಾಕು ಅಂತ. ಅದಕ್ಕಾಗಿ ಪರ್ಯಾಯ ನಾಯಕತ್ವದ ಹುಡುಕಾಟ ಏನಿದೆ ಅದು ಬಿ ಜೆ ಪಿ ಒಳಗಡೆ ಭಾಳ ಸೀರಿಯಸ್ ಆಗಿ ನಡೆಯುತ್ತೆ. ಇವನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ 3 ಉಪಮುಖ್ಯಮಂತ್ರಿಗಳ ನೇಮಕ ಏನು ಮಾಡಿದ್ರು ಅದು ಒಂದು ಪರ್ಯಾಯ ನಾಯಕತ್ವದ ಹುಡುಕಾಟದ ಒಂದು ಭಾಗನೇ. ದೆ ಟ್ರೈಡ್, ಬಟ್ ಇದ್ಯಾರು ಸಕ್ಸಸ್ ಆದಂಗೆ ಕಾಣ್ತಾ ಇಲ್ಲ. ಗೋವಿಂದ ಕಾರಜೋಳ ಅವರು ಇರಲಿ, ಲಕ್ಷ್ಮಣ್ ಸವದಿ ಇರಲಿ. ಸೊ ಆ ಕಾರಣಕ್ಕೆ ಮತ್ತೆ ಬೇರೆ ಹುಡುಕಾಟಗಳು ಪ್ರಾರಂಭ ಆದವು. ಈ ಸಿಚುವೇಶನ್ನಲ್ಲಿ ಯಾರು ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಈಸ್ ಎ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಹಿ ಹ್ಯಾಸ್ ಎ ಕನೆಕ್ಷನ್ ವಿತ್ ಇನ್ ಬಿ ಜೆ ಪಿ ಹೈಕಮಾಂಡ್. ಸೊ ಇಬ್ಬರು ಬಿ ಜೆ ಪಿ ಹೈಕಮಾಂಡ್ ಜೊತೆಗೆ ಚೆನ್ನಾಗಿರುವವರು. ಅಂದರೆ ಈಗ ಹೊಸದಾಗಿ ಏನು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ, ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಬಿ ಜೆ ಪಿಗೆ ಬಂದವರಲ್ಲಿ ಬಿ ಜೆ ಪಿ ವರಿಷ್ಠರಿಗೆ ಹತ್ತಿರ ಆಗಿರುವವರು ಇಬ್ಬರು, ಡಾಕ್ಟರ್ ಸುಧಾಕರ್ ಮತ್ತು ರಮೇಶ್ ಜಾರಕಿಹೊಳಿ. ಸೊ ರಮೇಶ್ ಜಾರಕಿಹೊಳಿ ಸಂತೋಷ್ ಜೊತೆನೂ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದು ಅವರ ಭೇಟಿ ಚರ್ಚೆಗಳು ಏನಿವೆ ಅದಕ್ಕೆ ಬೇರೆ ಬೇರೆ ರೀತಿ ಹೇಳಲಾಗ್ತಾ ಇದೆ. ಕರ್ನಾಟಕ ಭವನದಲ್ಲೇ ಇದ್ದರು ಮುಖ್ಯಮಂತ್ರಿಗಳನ್ನು ಡೆಲ್ಲಿಯಲ್ಲಿ, ಅವ್ರು ನೋಡ್ದೇ ಇವರು ನೋಡೋದಕ್ಕೆ ಹೋಗಿದ್ದು. ಅದನ್ನು ನೀವು ಹೇಳ್ಬಿಡೋಕ್ಕಾಗಲ್ಲ. ಅದನ್ನು ನೋಡದೇ ಇರ್ಬೋದು, ಏನು ಕೆಲಸ ಇಲ್ಲಿರ್ಬೋದು. ಅದೇನೋ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಚಾನಲ್ಗಳಲ್ಲಿ ಹೊಡೆದಂಗೆ ಹೇಳೋದಕ್ಕಾಗಲ್ಲ. ದ್ಯಾಟ್ ಈಸ್ ರಾಂಗ್. ಅಥವಾ ನೋಡೋ ಅಗತ್ಯ ಇಲ್ದಿರ್ಬೋದು, ನೋಡಬೇಕು. ಅವ್ರು ಬಂದಿರುವ ಉದ್ದೇಶ ಬೇರೆ ಆಗಿರೋದಿಲ್ಲ. ಸೊ ಅವ್ರು ಸಂತೋಷ್ ಜೊತೆ ಭೇಟಿ ಮಾಡಿರುವುದು ಪಕ್ಷದ ವರಿಷ್ಠರಿಗೆ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಅಂತ ಅದು ಹೇಳಲಾಗ್ತಾ ಇದೆ. ಒಂದು 17 ಜನ ಏನು ಬಂದಿದ್ದೀವಿ ಎಲ್ಲರೂ ಕೂಡ ಮಂತ್ರಿ ಆಗಲೇಬೇಕು ಅಂತ. ಅಂದರೆ ಈ 17 ಜನರ ನಾಯಕತ್ವ ಅಂತ ಬಂದು ಮಾಡಲೇಬೇಕು ಅಂತ. ಎರಡನೇದು, ಒಂದೊಮ್ಮೆ ಯಡಿಯೂರಪ್ಪನವರು ಬದಲಾದರೆ ನಮ್ಮ ಸ್ಥಿತಿ ಏನೋ, ನಮ್ಮಿಂದ ಈ ಸರ್ಕಾರ ಬಂದಿದೆ, ನಮ್ಮ ಸ್ಥಿತಿ ಏನು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಅವರು ಹೈಕಮಾಂಡ್ಗೆ ಹೋಗಿದ್ದು. ಯಾಕೆಂದರೆ ಹೈಕಮಾಂಡ್ ಮತ್ತು ಬಿ ಜೆ ಪಿ ಉಳಿದು ವಲಯಗಳು ಇನ್ನೊಂದು ರೀತಿಯ ಚರ್ಚೆ ನಡೀತಾ ಇದೆ. ಸರ್ಕಾರ ಬರೋದಕ್ಕೆ ಇವರು ಕಾರಣ ಆಗಿದ್ದಾರೆ 17 ಜನ ನಿಜ. ಆದರೆ ಈ 17 ಜನರಿಂದಲೇ ಸರ್ಕಾರ ಅಲ್ಲ, ನಾವು 105 ಜನ ಇದ್ದೀವಿ. ಸೊ ಈ 17 ಜನರಿಗೆ ನಾವು ಬಹುತೇಕ ಕೊಟ್ಬಿಟ್ಟಿದ್ದೀವಿ. ಅವ್ರಿಗೆ ಕೊಡಬೇಕಾದ ಪಾಲನ್ನು ಕೊಟ್ಟಾಗಿದೆ. ಇನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನಿದ್ದರೆ ಈ 105 ಜನ ಯಾರಿದ್ದಾರೆ ಅವ್ರಿಗೆ ಕೊಡಬೇಕು. ಆ ಮಾತನ್ನು ಕೇಂದ್ರ ಸಚಿವರಾದ ಸದಾನಂದ ಗೌಡರು ಹೇಳಿದ್ದಾರೆ, ಬೇರೆ ಬೇರೆ ನಾಯಕರು, ಅದು ಆಲೋಚನೆ. ಸೊ ಇದು ರಮೇಶ್ ಜಾರಕಿಹೊಳಿಗೆ ಭಯವನ್ನು ಉಂಟು ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಹೀಗೆ ಬಿಟ್ಟರೆ ಮುಖ್ಯಮಂತ್ರಿ ಬದಲಾದರೆ ನಮ್ಮನ್ನು ಡಂಪ್ ಮಾಡಿಬಿಡ್ಬೋದು. 2-3 ಜನರನ್ನು ತಗೊಂಡು ಉಳಿದವ್ರನ್ನೆಲ್ಲ ಬಿಟ್ಬಿಟ್ರೆ ಅವಾಗೇನೂ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೂ ಅವರು ಹೋಗಿರ್ಬೋದು ಭಾಳ ಸ್ಪಷ್ಟವಾಗಿ. ಅದರ ಜೊತೆಗೆ ಯಡಿಯೂರಪ್ಪನವ್ರಿಗೆ ಹತ್ತಿರ ಅನ್ನುವುದೇನಿದೆ ಅವರು ಅಲ್ಲ, ನಾನು ಯಡಿಯೂರಪ್ಪನವ್ರಿಗೆ ಹತ್ತಿರ ಅಲ್ಲ, ನಾನು ಎಲ್ಲರಿಗೂ ಹತ್ತಿರ ಅನ್ನೋ ಮೆಸೇಜ್ ಕೊಡೋ ಉದ್ದೇಶ ಕೂಡ ರಮೇಶ್ ಜಾರಕಿಹೊಳಿಗೆ ಇರ್ಬೋದು. ಅಂದರೆ ಮುಂದಿನ ಒಂದು ಆಟ ಏನಿದೆ, ರಾಜಕೀಯ ಆಟದಲ್ಲಿ ತಮ್ಮ ಪಾತ್ರಕ್ಕೆ ಬೇಕಾದ ವೇದಿಕೆಯನ್ನು ಅವರು ಸಿದ್ಧಪಡಿಸ್ಕೊತಿದ್ದಾರೆ ಅನ್ನೋದನ್ನು ನಾವು ವಿಶ್ಲೇಷಿಸಬಹುದು. ಒಂದು ವಿಲಕ್ಷಣ ತಿರುವಿನ ಸುಳಿವನ್ನು ನಾವು ಗಮನಿಸೋದಾದರೆ, ಯಾರು ಏನು 17 ಜನರನ್ನು ಇವರು ತನ್ನ ಸರ್ಕಾರ ರಚನೆ ಮಾಡೋಕ್ಕೆ ಯಡಿಯೂರಪ್ಪನವರು ಕರ್ಕೊಂಡು ಬಂದಿರಲ್ಲ,
ಆ 17 ಜನರ ಒತ್ತಡವೇ ಮತ್ತೆ ಅವರ ಕಾರಣದಿಂದಾಗಿ ಬಿಜೆಪಿ ಮೂಲ ಬಿಜೆಪಿಗರ ನಡುವೆ ಏನು ನಡೀತಿದೆಯಲ್ಲ ಸಂಘರ್ಷ, ಅದುವೇ ಮತ್ತೆ ಯಡಿಯೂರಪ್ಪನವರ ಒಂದು ಪದಚ್ಯುತಿಗೆ ಅಥವಾ ಅವರು ಬದಿಗೆ ಸರಿಯೋದಕ್ಕೆ ದೊಡ್ಡ ಕಾರಣವಾಗಿ ದೊಡ್ಡ ನೆಪವಾಗಿ ಬಿಡಬಹುದಾ? ಅದು ಇಲ್ಲಿ ಯಡಿಯೂರಪ್ಪನವರು ವಯಸ್ಸಾಯಿತು ಅನ್ನೋದು ಬಹಳ ಬಹಳ ಮುಖ್ಯವಾದ್ದು. ಇದೆಲ್ಲ ಸೆಕೆಂಡ್ರಿ ಕಾರಣಗಳು ಅಲ್ವಾ. ಮೊದಲನೇದವ್ರು ವಯಸ್ಸಾಗಿದೆ, 78 ವರ್ಷ, ಅವರಿಗೆ ಕಷ್ಟ, ಆರೋಗ್ಯ ಇದೆ ಅವರಿಗೆ, ಆದರೆ ಕಿವಿ ಕೇಳಲ್ಲ. ಇನ್ನೊಂದು ಆ ಕಿವಿಗೇನೋ ಹಾಕ್ಕೋತಾರೆ, ಮನೆ ನೋಡಿದೆ ನಾನು ಯೂಶ್ವಲಿ. ಸೊ ಈಗ ಕಷ್ಟ ಇದೆ. ಮತ್ತು ನೀವು ಒಂದು ಹಂತ ಆದಮೇಲೆ ಮನುಷ್ಯ ಔಟ್ಡೇಟೆಡ್ ಆಗ್ತಾ ಹೋಗ್ತಾನೆ. ಇವತ್ತು ವರ್ತಮಾನದ ಜೊತೆ ಮುಖಾಮುಖಿ ಆಗೋದು ಕಷ್ಟ. ನಾವೆಲ್ಲ ಯಾವುದೋ ಒಂದು ವಯಸ್ಸಿನಲ್ಲಿ ನಿಂತುಬಿಟ್ಟಿರ್ತೀವಿ. ಅವಾಗ ಹೊಸ ಬರಬೇಕು, ಹೊಸ ಚಿಗುರು, ಹೊಸ ನಾಯಕತ್ವ ಬರಬೇಕಾಗುತ್ತೆ. ಬಿ ಜೆ ಪಿ ಯಾವತ್ತೂ ಕೂಡ ಮುಂದಿನ ಆಲೋಚನೆಯನ್ನು ಮಾಡುತ್ತೆ. ಅವರಿಗೆ ನಾಯಕರಿಗಿಂತ ಅವ್ರ ಪಕ್ಷ ನೆಕ್ಸ್ಟ್ ಇಲೆಕ್ಷನ್ ಆದರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು, ಅದಕ್ಕೆ ಏನು ಮಾಡಬೇಕು. ಸೊ ಅದಕ್ಕೆ ಮಾಡಬೇಕಾದದ್ದು ಪರ್ಯಾಯ ನಾಯಕತ್ವವನ್ನೇ ಇದು ಮಾಡಬೇಕು ಅನ್ನೋದು. ಅಂದರೆ ಯಡಿಯೂರಪ್ಪನವರ ವರ್ತನೆ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಟ್ ಇರ್ಬೋದು. ಯಾಕಂದರೆ ಯಡಿಯೂರಪ್ಪನವ್ರನ್ನ ಮೋದಿಯವರಾಗಲಿ, ಅಮಿತ್ ಶಾ ಆಗಲಿ, ನಡ್ಡಾ ಆಗಲಿ ವಿಶ್ವಾಸಕ್ಕೆ ತಗೊಂಡ ಕಾಣ್ತಾ ಇಲ್ಲ. ಯಾಕೆಂದರೆ 2 ಉಪಚುನಾವಣೆಯನ್ನು ಗೆದ್ಕ ಬಂದರೂ ಅವ್ರನ್ನೇ ಯಾರು ಅಂತ ಪ್ಯಾಟ್ ಮಾಡಿಲ್ಲ, ಅದ್ಭುತವಾದ ಕೆಲಸ ಮಾಡಿದ್ರಿ ಅಂತಿಲ್ಲ. ಹಾಗೇನಾದ್ರು ಅನಿಸಿದ್ರೆ ಅವ್ರು ತಕ್ಷಣ ಸಂಪುಟ ವಿಸ್ತರಣೆ ಅವಕಾಶ ಕೊಡಬೇಕಾಗಿತ್ತು. ಅವ್ರು ಏನು ಮಾಡಿದ್ರು ಇಷ್ಟೇ ಅನ್ನುವ ಲೆವೆಲ್ಲಿಗೆ ಅವರನ್ನು ಇಡಲಾಗಿದ್ದು. ಅದರ ಜೊತೆಗೆ ಡೈಲಿ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರಿಗೆ ಭಾಳ ಮುಖ್ಯವಾದ ಸಮಸ್ಯೆ ಇದೆ. ಅವರನ್ನು ಡಿಫೆಂಡ್ ಮಾಡುವ ಇನ್ನೊಬ್ಬ ನಾಯಕ ಇಲ್ಲ. ಅನಂತಕುಮಾರ್ ಇದ್ದಾಗ ಅನಂತಕುಮಾರ್ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಈಗ ಪ್ರಹ್ಲಾದ್ ಜೋಶಿ ಅಂತವ್ರಿದ್ದಾರೆ. ಇವ್ರಿಗೆ ಹೋದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಇವ್ರು ಪರವಾಗಿ ಮಾತನಾಡೋರು ಇಲ್ಲ, ಇವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಹೋಗ್ಬೇಕಾದ್ರೆ ಒಂದು ಸಲ ಮಕ್ಕಳು ಯಾರನ್ನೋ ಕರ್ಕೊಂಡು ಹೋಗ್ತಾರೆ, ವರ್ಕೌಟ್ ಆಗಲ್ಲ ಅದು. ಅವಾಗ ಕೆಲವು ಕಾಲ ಬಸವರಾಜ ಬೊಮ್ಮಾಯಿಯನ್ನು ಕರ್ಕೊಂಡು ಹೋಗ್ತಿದ್ರು, ಈ ಗೋವಿಂದ ಕಾರಜೋಳವನ್ನು ಕರ್ಕೊಂಡು ಹೋಗ್ತಾರೆ. ನೀವು ಮಾತನಾಡಬೇಕಾದ್ರೆ ಮಧ್ಯೆ ಒಬ್ಬನ ಇಟ್ಕೊಬಿಟ್ಟು ನೀವು ಮಾತಾಡೋದಿದೆಯಲ್ಲ, ಅದೇ ಹಾರಿಬಲ್ ಅದು. ಸೊ ನಾನೇನೋ ಹೇಳ್ತೀನಿ, ಅವ್ನು ಇನ್ನೇನೋ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಅಲ್ಲಿ ಕಮ್ಯುನಿಕೇಷನ್ ಅಥವಾ ಸಂವಹನ ಏನಿದೆ ಅದು ಪರ್ಫೆಕ್ಟಾಗಿ ಆಗಲ್ಲ. ಅದು ಯಡಿಯೂರಪ್ಪನವರ ಮೂಲ ಸಮಸ್ಯೆ. ಸೊ ಪಕ್ಷದ ವರಿಷ್ಠರ ಜೊತೆ ಮತ್ತು RSS ಅವ್ರು ನಂಬಲ್ಲ. ಒಂದು ಸಲ ಪಾರ್ಟಿಯನ್ನು ಬಿಟ್ಟು ಹೋದ್ರಿಂದ RSS ಅವ್ರನ್ನ ಮಹಾನ್ ಅಪನಂಬಿಕೆ ಜನ, ಅವ್ರು ನಂಬಲ್ಲ. ಸೊ ಇವರನ್ನು ಎತ್ತಂಗಡಿ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶ ಇದೆ. ಯಾವಾಗ ಅಂದರೆ ಆದಷ್ಟು ಬೇಗ ಮಾಡಬೇಕು, ಆದರೆ ಪರ್ಯಾಯ ರಾಜಕಾರಣ ಇಲ್ಲ. ಇದಕ್ಕೆ ಯಡಿಯೂರಪ್ಪ ಸೆಡ್ ಹೊಡೆದಿದ್ದಾರೆ. ಈಗ ನಿಗಮಗಳಲ್ಲಿ ನೇಮಿಸುವ ಮೂಲಕ ನನಗೆ ಶಕ್ತಿ ಇದೆ. ಇಲ್ಲವೇ ಯುದ್ಧ ರಂಗದಲ್ಲಿ ನೀವು ಸೋಲುವ ಹಂತ ಬಂದಾಗ ನಿಮ್ಮ ಬತ್ತಳಿಕೆಯಲ್ಲಿ ಎಲ್ಲ ಅಸ್ತ್ರಗಳನ್ನು ಬಿಟ್ಟು ನೋಡ್ತೀರಿ ಅಲ್ವಾ. ಬ್ರಹ್ಮಾಸ್ತ್ರವನ್ನು ಬಿಡ್ತೀರಿ, ವರುಣಾಸ್ತ್ರವನ್ನು ಬಿಡ್ತೀರಿ, ಎಲ್ಲ ಅಸ್ತ್ರಗಳನ್ನು ಬಿಡ್ತೀರಿ. ಹಾಗೆ ಯಡಿಯೂರಪ್ಪ ತಮ್ಮ ಬತ್ತಳಿಕೆಯ ಎಲ್ಲ ಅಸ್ತ್ರಗಳನ್ನು ಬಿಡ್ತಿದ್ದಾರೆ. ಅದು ಈ ಒಂದು ನಿಗಮಗಳ ನೇಮಕ ಇದೆ, ಅದು ಒಂದು ಅಸ್ತ್ರವೇ. ಅದು ವರಿಷ್ಠರ ವಿರುದ್ಧ ಬಿಟ್ಟಂಥ ಅಸ್ತ್ರ. ಇದು ಪರಿಣಾಮಕಾರಿ ಆಗುತ್ತಾ ಅಥವಾ ಟುಸ್ ಅಂತ ಹೋಗ್ಬಿಡುತ್ತಾ, ಈ ಅಸ್ತ್ರ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತಾ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪ ಸ್ವಲ್ಪ ಎಸರ್ಟ್ ಆಗೋದಕ್ಕೆ ಇನ್ನೊಂದು ಕಾಲ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ತಮಗೂ ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡ್ರು ಬರ್ತೀವಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.